ಕನಕರನಂ ನಂ ಕನಕರನಂ ನಂ ಕನಕರನಂ ನೀವು ಪ್ರೈವೇಟಾಗಿ ಮೀಟ್ ಮಾಡಿ ರಿಕ್ವೆಸ್ಟ್ ಮಾಡಿದ್ಮೇಲೆ ನಾನು ದೊಡ್ಡ ಮನ್ಸು ಮಾಡಿ ಮತ್ತೆ ಜಾಯ್ನ್ ಆಗಿದ್ದೀನಿ. ನಾನು ವೆಲ್ಕಮ್ ಮಾಡೋದ ಬಾಸ್. ಹೇಗಿದ್ದೀರಾ ಕಾಂತ? ನಾವು ಹೋದ್ಮೇಲೆ ಆಫೀಸ್ ಹೇಗೆ ನಡೀತಿದೆ? ಬದಲಾವಣೆ ಬೆಳವಣಿಗೆ ಏನಾದರೂ ಆಗಿದೆಯಾ? ಆದ್ಯ ಆರ್ಗ್ಯಾನಿಕ್ ಸೇಲ್ಸು 6ಕ್ಕೆ ಏರ್ಲಿಲ್ಲ 3ಕ್ಕೆ ಇಳಿಲಿಲ್ಲ. ಇನ್ನೊಂದಷ್ಟು ಜನ ಫೀಮೇಲ್ ಎಂಪ್ಲಾಯೀಸ್ ಜಾಯಿನ್ ಆಗಿರೋದೇ ಇಂಪ್ರೂವ್ಮೆಂಟ್. ಓ, ಇದು ಸಿಕ್ಕಾಪಟ್ಟೆ ದೊಡ್ಡ ಇಂಪ್ರೂವ್ಮೆಂಟು. ಅಟ್ಲೀಸ್ಟ್ ನಿಮ್ಮ ಬಾಸ್ ನನ್ನಿಂದ ಇದನ್ನಾದರೂ ಕಲ್ತ್ರಲ್ಲ, ಅದೇ ಖುಷಿ ಬಿಡಿ. ಮೇಡಮ್, ನಿಮಗೂ ಕಾಫಿ ಟೀ ಏನಾದರೂ ಹೇಳಲಾ? ನಿಮ್ಮ ಬಾಸು ಬಿಸಿ ಕಾಫಿ ಕುಡಿದು ನಾಲ್ಗೆ ಸುಟ್ಕೊಂಡಿರ್ಬೇಕು. ಅವ್ರಿಗೂ ಏನಾದರೂ ಕೊಡಿ. ನೀವು ಬಂದ ಮೇಲೆ ನನಗೂ ಹಾಗೆ ಅನ್ನಿಸ್ತು. ಈಗಲೇ ಏನಾದರೂ ತಂದು ಬಿಡ್ತೀನಿ. ಬೇಕಂತ ಬಾಸ್, ಅರ್ಥ ಆಯ್ತು ಬಿಡಿ ಬಾಸ್. What the hell are you doing here? ಎಮ್ಮೆ ಥರ ಕ್ಯಾಬಿನ್ ಒಳಗಡೆ ನುಗ್ತಿಯಲ್ಲ, ಇದು ನೀನು ಏನಂತ ಅನ್ಕೊಂಡಿದ್ಯಾ? ಇಷ್ಟೊತ್ತು ಚೆನ್ನಾಗೇ ಇದೆಯಲ್ಲಯ್ಯ, ಈಗೇನಾಯ್ತು ಸಡನ್ ಆಗಿ ಇರ್ಬೇಕಷ್ಟ? ಲಿಸನ್, ವಿಕ್ರಾಂತ್ ವಿಚಾರದಲ್ಲಿ ಇನ್ನೊಂತ ಚೆನ್ನಾಗಿ ಮಾತಾಡ್ತೀನೋ ಒಂದೇ ಒಂದು ರೀಸನ್ ಇಟ್ಕೊಂಡು ನಿಮ್ಮ ಆಫೀಸಿಗೆ ಬರೋದು ನೀನು ತಪ್ಪು. ದಿಸ್ ಇಸ್ ರಬೇಶ್. ಐ ಡೋಂಟ್ ವಾಂಟ್ ಯು ಟು ವರ್ಕ್ ಇನ್ ಮೈ ಆಫೀಸ್ ಎನಿಮೋರ್. ಮಿಸ್ಟರ್ ವೇದಾಂತ್ ವಸಿಷ್ಠ, ಇನ್ಮೇಲೆ ನಾನಿಲ್ಲಿ ಕೆಲಸ ಮಾಡಬೇಕೋ ಬೇಡವೋ ಅನ್ನೋದು ನಿನ್ನ ಕೈಲಿಲ್ಲ. ಈ ಸಲ ಇಲ್ಲಿಗೆ ಬಂದಿರೋದು ಹೋಗೋಕ್ಕಲ್ಲ, ಗಟ್ಟಿಯಾಗಿ ಜಾಂಡ ಹೊರೋಕೆ. ತಿಳ್ಕೊ. ಯಾಕೆ ಇವಳು ಹೀಗೆ ನೋಡ್ತಿದ್ದಾಳೆ? ಅಲ್ಲಿ ನೋಡಿದ್ರೆ ವಿಕ್ಕಿ ಅಷ್ಟು ಖುಷಿಯಾಗಿದ್ದ, ಇಲ್ಲಿ ನೋಡಿದ್ರೆ ಇವಳು ಆರಾಮಾಗಿದ್ದಾಳೆ. ಏನೋ ಮಿಸ್ ಹೊಡಿತಾ ಇದೆಯಲ್ಲ. ಅಯ್ಯೋ, ಯಾಕೆ ನಿಂತ್ಕೊಂಡ್ಬಿಟ್ಟೆ? ಕೂತ್ಕೋ. ನಿನಗೇನು ಅರ್ಜೆಂಟ್ ಇಲ್ಲ ತಾನೇ? ಆ ದಿನ ಕೊಡೋ ತಿಂಡಿಗಳನ್ನೆಲ್ಲ ಬೇಗ ಮಾಡ್ಕೊಂಡು ಬರ್ತೀನಿ. ನಮ್ಮ ಆರ್ತಿ ಮದುವೆ ಹೆಣ್ಣು ಅಂತ ಹೆಚ್ಚಿಗೆ ಕೆಲಸ ಮಾಡಿಸ್ತಿಲ್ಲ, ನಾನೇ ಎಲ್ಲ ಮಾಡ್ತಿರೋದು. ಸ್ವಲ್ಪ ತಡ ಆಗುತ್ತೆ, ಕೊಟ್ಬಿಡ್ತೀನಿ. ಪರವಾಗಿಲ್ಲ ಚಿಕ್ಕಮ್ಮ, ನನಗೆ ಆ ಥರದ್ದೇನು ಅರ್ಜೆಂಟ್ ಇಲ್ಲ. ಹೌದಾ? ಬರ್ತೀನಿರು. ಅಕ್ಕ, ಬಾಬಾ ಫೋನ್ ಮಾಡಿದ್ದಾರೆ, ತಗೋ. ಅಯ್ಯೋ, ಅರ್ಜೆಂಟ್ ವಿಚಾರ ಅಂತಕ್ಕ, ಪ್ರೈವೇಟಾಗಿ ಮಾತಾಡ್ಬೇಕಂತೆ. ನೀನು ಹೋಗಿ ರೂಮಲ್ಲಿ ಮಾತಾಡು. ಆಮೇಲೆ ಕಾಲ್ ಮಾಡ್ತೀನಿ ಬಿಡು. ಆರ್ತಿ, ಯಾಕೆ ಹಾಗೆ ಮಾಡ್ತಿದ್ಯಾ? ಹೋಗಿ ಮಾತಾಡಮ್ಮ. ತಗೋ. ಸಾರಿಕಾ, ನಮ್ಮ ಅಳಿಯಂದರು ತುಂಬ ಒಳ್ಳೆಯವರು. ಇತ್ತೀಚೆಗಂತೂ ದಿನಕ್ಕೊಂದು 5-6 ಸರ್ತಿ ಆದರೂ ಫೋನ್ ಮಾಡ್ತಾರೆ ಅವಳ ಹತ್ರ ಮಾತಾಡೋಕ್ಕೆ. ತಿನ್ನಮ್ಮ. ಕಾಲ್ ಮಾಡಿದ್ರಿ? ನಾನು ಮಾತಾಡೋದಕ್ಕಾಗಲ್ಲ, ಬ್ಯುಸಿ ಇದ್ದೀನಿ ಗೊತ್ತಾ. ಲವರ್ಸು ಮಾತಾಡೋದ್ರಲ್ಲೇ ಬ್ಯುಸಿ ಇರ್ಬೇಕ್ರಿ. ಅದ್ಬಿಟ್ಟು ನಾನು ಮಾತಾಡೋಕ್ಕಾಗಲ್ಲ, ಬೇರೆ ಕೆಲಸದಲ್ಲಿ ಬ್ಯುಸಿ ಇದ್ದೀನಿ ಅನ್ನೋದಲ್ಲ. ಯಾಕೆ ನಿಮಗೆ ಅರ್ಥ ಆಗಲ್ಲ ವಿಕ್ರಾಂತ್ ಅವರೇ? ಸಾರಿಕಾ ಬಂದಿದ್ದಾಳೆ, ಅವಳು ಕೇಳಿಸ್ಕೊಂಡ್ರೆ ಕಷ್ಟ. ನೀವು ನನ್ನನ್ನು ಪ್ರೀತಿಸ್ತಿದ್ದೀರಾ ಅಂತ ಗೊತ್ತೇ ಹೊರತು ನಾನಲ್ಲ. ಈಗ ನಾನು ನಿಮ್ಮ ಹತ್ರ ಮಾತಾಡ್ತಿರೋದು ಅವ್ಳು ಕೇಳಿಸ್ಕೊಂಡ್ರೆ ತುಂಬ ಸಮಸ್ಯೆ ಆಗುತ್ತೆ ವಿಕ್ರಾಂತ್ ಅವರೇ. ನೀವು ಮಾತ್ಗೂ ವಿಕ್ರಾಂತ್ ಅವರೇ ಅಂದರೆ ಸಾರಿಕಾಗಲ್ಲ, ನಿಮ್ಮಪ್ಪ ಮಗು ಗೊತ್ತಾಗುತ್ತೆ. ಸುಮ್ಮನೆ ಮಾತಾಡಿದ್ರೆ ಯಾರಿಗೂ ಗೊತ್ತಾಗಲ್ಲ. ನೀವು ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಳ್ತೀರಾ? ಆದರೂ ಅದು ಹಾಗಲ್ಲ, ನನ್ನ ಭಯ ನನಗೆ. ನೀವು ಯಾವುದಾದ್ರೂ ಶಿಲಾಯುಗದ ಕಾಲದಲ್ಲಿ ಹುಟ್ಟಬೇಕಾಗಿತ್ರಿ. ಅಯ್ಯ, ವಿಡಿಯೋ ಕಾಲ್ ಜಮಾನದಲ್ಲೂ ಒಂದು ಆಡಿಯೋ ಕಾಲ್ ಮಾಡೋಕ್ಕೂ ಹೆದರ್ಕೊತೀರಲ್ರಿ. ನಿಮ್ಗೆ ಅದೇನು ಹೇಳ್ಬೇಕೋ ಗೊತ್ತಾಗ್ತಲ್ಲ. ಏನು ಹೇಳಬೇಡಿ, ಫೋನ್ ಇಡಿ. ಫೋನ್ ಇಡೋಕ್ಕಿದೆ ಲ್ಯಾಂಡ್ಲೈನ್ ರಿಸೀವರಾ? ಮೊಬೈಲ್ ರೀ.
ವಾಟ್ ನಾನ್ ಸೆನ್ಸ್. ನನಗೆ ನಿನ್ನ ಜೊತೆ ಕೆಲಸ ಮಾಡೋದಕ್ಕೆ ಆಗೋದಿಲ್ಲ. ಬೇರೆ ವಿಧಿನೇ ಇಲ್ಲ, ಮಾಡಲೇಬೇಕು. ದಟ್ಸ್ ಇಂಪಾಸಿಬಲ್. ವಿಕ್ರಾಂತ್ ಆರ್ತಿ ವಿಚಾರದಲ್ಲಿ ನನಗೆ ಬೇರೆ ಆಪ್ಷನ್ಸ್ ಇರಲಿಲ್ಲ. ಆದರೆ ಇದು ನನ್ನ ಕಂಪನಿ, ಇಲ್ಲಿ ನಾನೇ ಬಾಸ್. ಮತ್ತ್ಯಾಕೆ ನಾನು ಅಣ್ಣನ ಹತ್ರ ರೀಜಾಯ್ನ್ ಆಗ್ತಿದ್ದೀನಿ ಅಂದಾಗ ಬಾಯ್ಗೆ ಬೀಗ ಹಾಕೊಂಡಿದ್ದೆ, ಆಗ್ಲೇ ಹೇಳ್ಬೇಕಿತ್ತು. ಈ ಸಾರ್ಥಕ್ ಅಣ್ಣ ಕೇಳಿದ್ರೆ ಏನ್ ಹೇಳ್ತೀಯಾ? ಅವತ್ತಿನ ಸಿಚುವೇಶನ್ ಬೇರೆ ಥರ ಇತ್ತು, ಮತ್ತು ನಾನೇನು ಮಾತಾಡೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಎಲ್ಲಿ ನಿನ್ನ ತಮ್ಮನ ಕತೆ ಗೊತ್ತಾಗುತ್ತೆ ಅಂತ ತಾನೆ? ನನಗೂ 1000 ಸಮಸ್ಯೆ ಇದೆ. ನಮ್ಮ ಮನೇಲೂ ನಿನ್ನ ಕಂಪ್ನಿ ಕೆಲಸ ಮಾಡ್ತಿದ್ದೀನಿ ಅಂತ ಗೊತ್ತಾದ್ರೆ ಮನೆಯಿಂದ ಆಚೆ ಇಡ್ತಾರೆ, ಗೊತ್ತಾ? ಬೇರೆ ಕಂಪ್ನಿಗೆ ಸೇರ್ಕೊಂಡಿದ್ದೀನಿ ಅಂತ ಹೇಳಿದ್ದೀನಿ. ನಿನಗೆ ಕರ್ಮದಿಲ್ಲ, ನನಗೆ ಯಾಕೆ ಹೇಳ್ತಿದ್ಯಾ? ನೀನು ಮಾಡೋ ಕಿತಾಪತಿಗೆ ನಾನು ಯಾಕೆ ಅನ್ಭವಿಸ್ಬೇಕು? ಸಾರ್ಥಕಿಗೆ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿರೋದು ನಿನ್ನ ತಪ್ಪು. ಅದೇ ನಿಜ ಅನ್ಕೋಬೇಡ. ಸೊ ಡೀಲ್ ವಿತ್ ಇಟ್. ಜಸ್ಟ್ ಗೆಟ್ ಔಟ್ ಫ್ರಮ್ ಹಿಯರ್. ಹೋಗಲ್ಲ ಕಣೋ, ಏನೋ ಮಾಡ್ತೀಯಾ? ಏನ್ ಇವಾಗ ಅಂತೀನಿ? ನಿನ್ನ ಕಣೋಗಿನೋ ಎಲ್ಲ ನಿನ್ನ ಗಲೀಲಿ ಇಟ್ಕೋ. ಇಲ್ಲಿ ನಾನು ಬಾಸ್ ಅನ್ನೋದನ್ನ ಮರಿಬೇಡ. ಓ, ನೀವ್ ಬಾಸು ಅಂದ್ರೆ ನಾವ್ ನಿಮ್ ಎಂಪ್ಲಾಯಿ ಅಂತಾನೆ ಅರ್ಥ? ಯಾಕೆ ಈ ಥರ ನನಗೆ ಟಾರ್ಚರ್ ಕೊಡ್ತಿದ್ಯಾ? ಯಾಕಯ್ಯ ನನ್ನ ಕಂಡ್ರೆ ಈ ಲೆವೆಲ್ಗೆ ಭಯ ಪಡ್ತೀಯಾ? ನಾನೇ ನಿನ್ನ ತಿಂತೀನ? ಭಯ? ನೀನೇ ನೋಡಿ. ವಾಟ್ ನಾನ್ ಸೆನ್ಸ್. ನೀನು ನೋಡಿದ್ರೆ ನನಗೆ ಇರಿಟೇಷನ್, ದೊಡ್ಡ ಇರಿಟೇಷನ್. ಇಷ್ಟು ದೊಡ್ಡ ಕಂಪ್ನಿ ಓನರ್ ಅಂತ್ಯಾ, ಯಾವಾಗ್ಲೂ ಹೇಳಿದ್ನೇ ಹೇಳ್ತೀಯಲ್ಲ. ಸ್ವಲ್ಪ ಔಟ್ ಆಫ್ ದಿ ಬಾಕ್ಸ್ ಥಿಂಕ್ ಮಾಡೋದನ್ನ ಕಲ್ತ್ಕೊಳ್ಳಯ್ಯ. ನೀನು ಕಂಪನಿಯಿಂದ ಔಟ್ ಆದ್ರೆ ನಾನು ಥಿಂಕ್ ಮಾಡೋ ಅಗತ್ಯನೇ ಇರಲ್ಲ. ನೋಡಪ್ಪ, ನಾನಿಲ್ಲಿ ಕೆಲಸ ಮಾಡಿದ್ರೆ ನನ್ನ ಅಕ್ಕ ನಿನ್ನ ತಮ್ಮನ ವಿಚಾರಕ್ಕೆ ನಾವೆಲ್ಲೋ ಮೀಟ್ ಮಾಡೋದು ಬೇಕಾಗಲ್ಲ. ಅವತ್ತಾದಂಗೆ ಸಾರ್ಥಕಣ್ಣನ ಹತ್ರ ಸಿಕ್ಕಾಕೊಳ್ಳೋ ಸೀನು ಕ್ರಿಯೇಟ್ ಆಗಲ್ಲ. ನಾವು ಬೇರೆ ಹೆವಿ ಹಾರ್ಡ್ ವರ್ಕರ್ ಆಗಿರೋದ್ರಿಂದ ಕಂಪ್ನಿಗೂ ಒಳ್ಳೇದು. ಇಷ್ಟೆಲ್ಲ ಬೆನಿಫಿಟ್ ಇರುವಾಗ ನೀನ್ ಯಾಕೆ ಬೇಡ ಅಂತಿದ್ಯಾ? ಬೆನಿಫಿಟ್ಸ್ 1000 ಇರಲಿ, ಆದರೆ ನಿನ್ನ ನನ್ನ ಕಂಪನಿ ನೋಡೋದಕ್ಕೆ ನನಗಿಷ್ಟ ಇಲ್ಲ ಅಷ್ಟೇ. ಆಹಾ, ಈಗ ವಿಷಯ ಏನು ಅಂತ ಗೊತ್ತಾಯ್ತು ಬಿಡು. ಅದೇ ಗೊತ್ತಾಯ್ತು ಬಿಡು. ಏನು ಗೊತ್ತಾಯ್ತು? ನಿನಗೆ ನನ್ನ ಮೇಲೆ ಲೈಟಾಗಿ ಸಾಫ್ಟ್ ಕಾರ್ನರ್ ಶುರು ಆಗಿದೆ. ಎಲ್ಲಿ ನಿನಗೆ ನನ್ನ ಮೇಲೆ ಲವ್ ಆಗಿಬಿಡುತ್ತೋ ಅಂತ ಅವಾಯ್ಡ್ ಮಾಡ್ತಿದ್ಯಾ ಅಲ್ವಾ? ಹಾಯ್ ಅಣ್ಣ. ಹಾಯ್. ನೋಡು, ನಾನು ಅಗ್ರಿಮೆಂಟ್ ಪೇಪರ್ಸ್ನ ಜೊತೆಗೆ ತಂದುಬಿಟ್ಟಿದ್ದೀನಿ. ಲಾಸ್ಟ್ ಟೈಮ್ ಆದಾಗೆ ಪ್ರಾಬ್ಲಮ್ ಆಗೋದು ಬೇಡ, ಓಕೆನಾ? ವೇದಾಂತ್ ಎದುರಿಗೆ ಸೈನ್ ಮಾಡಿಬಿಡು. ಕರೆಕ್ಟ್ ಅಲ್ವಾ? ಕೊಡೋಣ. ವೇದಾಂತ್ ತಗೊಳ್ಳಿ, ನೀವು ಸೈನ್ ಮಾಡಬೇಡಿ. ನೀವೇ ರೆಡಿ ಮಾಡಿಸ್ತೀನಿ ಅಂತಿದ್ರಿ, ಆದ್ರೆ ಆಗ್ಲೇ ಅಣ್ಣ ರೆಡಿ ಮಾಡಿಸ್ಬಿಡ್ದಾನೆ. ನಾ ಬೆಂಟ್ರಿ ಆದ್ಮೇಲೆ ಹೀಗೇನೆ ಎಲ್ಲ ಸ್ಪೀಡಾಗಿ ಹೋಗ್ತಾ ಇರತ್ತೆ. ಅಲ್ಲ, ವೇದಾಂತ್ ಅವರೇ ಬಂದು ನಿನ್ನ ಕರೆಯೋಷ್ಟು ನೀವಿಬ್ರು ಕ್ಲೋಸ್ ಫ್ರೆಂಡ್ಸ್ ಆಗ್ತೀರಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಏನಿವೆ, ಕಂಗ್ರಾಟ್ಸ್ ಸಮುದ್ಯ. ಥ್ಯಾಂಕ್ಸ್ ಅಣ್ಣ. ಆದಷ್ಟು ಬೇಗ ಕೆಲಸ ಬಿಡೋ ಹಾಗಾಗುತ್ತೆ. ನಮ್ಮ ಎಂಟ್ರಿನೇ ಗ್ರ್ಯಾಂಡ್ ಆಗಿರುತ್ತೆ, ಅಂಥದ್ರಲ್ಲಿ ನಾವು ರೀ ಎಂಟ್ರಿ ಕೊಟ್ರೆ ಭರ್ಜರಿಯಾಗೇ ಇರುತ್ತೆ. ಎಕ್ಸಿಟ್ ಆಗೋ ಮಾತೇ ಇಲ್ಲ. ಮುನಿವರ
ಶ್ರೀ ಆಂಜನೇಯಂ ಪ್ರಸನ್ನಾಂಜನೇಯಂ ಶ್ರೀರಾಮದೂತಂ ಮಹಾಕಾಯ ವೀರಂ ಶ್ರೀ ಆಂಜನೇಯಂ. ಸಾರಿಕಾ ನೀನಾ? ಯಾಕೆ ಆರ್ತಿ ಅಕ್ಕ ಡಿಸ್ಟರ್ಬ್ ಆಯ್ತಾ? ಅದು ಹಾಗಲ್ಲ, ಆ ಥರ ಏನೂ ಇಲ್ಲ, ಮಾತಾಡಾಗಿತ್ತು. ಮದುವೆ ಆಗ್ತಿರೋ ಜೋಡಿ ಇಷ್ಟು ಬೇಗ ಮಾತು ಮುಗಿಯುತ್ತಾ ಅಕ್ಕ? ನಂಗೊಂದು ಹೆಲ್ಪ್ ಮಾಡಿ, ಆಮೇಲೆ ನೀನು ಗೌತಮ್ ಭಾವನ ಜೊತೆ ಮಾತು ಕಂಟಿನ್ಯೂ ಮಾಡು. ಹೆಲ್ಪಾ? ಏನು? ಅಕ್ಕ, ಕೆಳಗಡೆ ಎಲ್ಲೂ ಅದಿತಿ ಕಾಣಿಸ್ಲಿಲ್ಲ. ಚೈನ್ ಸ್ವಲ್ಪ ಲೂಸ್ ಆಗಿದೆ, ಟೈಟ್ ಮಾಡಿಕೊಡ್ತೀಯಾ? ಅಷ್ಟೇ ತಾನೇ. ಆಯಿತು. ಥ್ಯಾಂಕ್ಸ್ ಅಕ್ಕ. ಈಗ ಮಾತು ಕಂಟಿನ್ಯೂ ಮಾಡು. ಬ್ಯಾಟ್ರಿ ಡೆಡ್ ಆಗೋವರೆಗೂ ಮಾತಾಡು, ಸರಿನಾ? ವಿಕ್ರಾಂತ್ ಅವರೇ, ಲೈನಲ್ಲೇ ಇದ್ದೀನಿ ರೀ. ಏನಾಯ್ತಲ್ಲಿ? ಸಾರಿಕಂಗೆ ಏನಾರು ಗೊತ್ತಾಯ್ತಾ? ಎಲ್ಲ ಕತ್ ಕೇಳಿಸ್ಕೊಂಡ್ಲಾ? ಆ್ಯಕ್ಚುಲಿ ನೀವು ಮಾತಾಡ್ತಿದ್ದು ನಂಗೆ ಕ್ಲಾರಿಟಿನ ಕೇಳಿಸ್ತಿರ್ಲಿಲ್ಲ. ಚೇಚೆ ಹಾಗೇನಿಲ್ಲ, ನಾನು ನಿಮ್ಮ ಥರನೇ ಸುಮ್ಮನೆ ಅವಳ ಮೇಲೆ ಅನುಮಾನ ಪಟ್ಬಿಟ್ಟೆ. ಅವಳೇನೋ ಬೇರೆ ವಿಚಾರಕ್ಕೆ ಬಂದಿದ್ಲು. ಓ ಹೌದಾ? ಸೂಪರ್. ಹಾಗಿದ್ರೆ ನನಗೆ ಈಗೊಂಥರ ಲವ್ ಫೀಲ್ ಮಜಾ ಕೊಡ್ತಿದೆ ನೋಡಿ. ಆ್ಯಕ್ಚುಲಿ ಈಗ ನಾವು ರಿಯಲ್ ಲವರ್ಸ್ ಆಗೋಗಿದ್ದೀವಿ. ನಿಮ್ಮ ಮನಸ್ಸಲ್ಲಿ ಏನೇನಿದೆಯೋ ಎಲ್ಲ ಆರಾಮಾಗಿ ಓಪನ್ನಾಗಿ ಹೇಳ್ಕೊಳ್ರಿ ನನ್ನ ಜೊತೆ. ಮೊನ್ನೆ ದೇವಸ್ಥಾನದಲ್ಲಿ ನಾನು ಮದುವೆ ಬೇಡ ಅಂದು ಬಂದಾಗಿಂದ ನನ್ನ ಮನಸ್ಸಲ್ಲಿ ಒಂದೇ ಯೋಚನೆ ಓಡ್ತಾ ಇದೆ. ಅದನ್ನು ನಿಮ್ಮ ಹತ್ರ ಹೇಳಬೇಕು ಅನ್ನಿಸ್ತಿದೆ, ಅದಕ್ಕೆ ಹೇಳ್ತಿದ್ದೀನಿ. ಅಯ್ಯೋ, ನೀವು ಹೇಳ್ತೀನಿ ಅನ್ನೋದು ಹೆಚ್ಚ, ನಾನು ಕೇಳೋದು ಹೆಚ್ಚ? ಹೇಳ್ರಿ. ನಾನು ನಮ್ಮ ಅಪ್ಪ ಅಮ್ಮ ಮತ್ತು ಗೌತಮ್ ಅವ್ರಿಗೆ ಯಾಕೋ ಮೋಸ ಮಾಡ್ತಿದ್ದೀನಿ ಅಂತ ಅನ್ನಿಸ್ತಿದೆ ವಿಕ್ರಾಂತ್ ಅವರೇ. ಅಲ್ರಿ, ಲವ್ ಮಾಡಿರೋ ಹುಡುಗನಿಗೆ ಎದುರಿಸೋ ಪ್ರೋಗ್ರಾಮ್ ಅಂದರೆ ಇದೆ. ಅಲ್ಲ, ಅವತ್ತು ದೇವಸ್ಥಾನದಲ್ಲಿ ನಾನು ಯಾವತ್ತೂ ನಿನ್ನೋಳೆ ಅಂತ ಹೇಳಿದ್ಮೇಲೂ ನಿಮ್ಮ ಮನ್ಸಲ್ಲಿ ಡೌಟ್ ಎಲ್ಲ ಬರುತ್ತಲ್ರಿ, ಅದು ಹೇಗ್ರಿ? ಆ ವಿಷಯದ ಬಗ್ಗೆ ಅನುಮಾನ ಅಲ್ಲ ನನಗೆ, ನಾನು ಎಲ್ಲಿ ತಪ್ಪು ಮಾಡ್ತಿದ್ದೀನಿ ಅನ್ನೋ ಪಾಪ ಪ್ರಜ್ಞೆ ಕಾಡ್ತಿದೆ ನನಗೆ. ಸುಮ್ಮನೆ ಟೆನ್ಷನ್ ಮಾಡ್ಕೊಳ್ಬೇಡ್ರಿ. ಗೌತಮ್ ಇಸ್ ಎ ಜೆಮ್ ಆಫ್ ಅ ಪರ್ಸನ್. ನಮ್ಮಿಬ್ರನ್ನ ಹೇಗೆ ಅರ್ಥ ಮಾಡ್ಕೊಂಡ್ರೋ ಹಾಗೆ ಅವ್ರ ಮನೆಯವ್ರನ್ನೂ ಅರ್ಥ ಮಾಡಿಸ್ತಾರೆ ಬಿಡಿ. ಏನಕ್ಕೆ ಟೆನ್ಷನ್ ಮಾಡ್ಕೊಳ್ತೀರಾ? ಅವ್ರು ಒಳ್ಳೆಯವರು ಅನ್ನೋದೇ ನಂಗೆ ಟೆನ್ಷನ್ ಆಗ್ತಿರೋದು. ಈಗಿನ ಕಾಲದಲ್ಲೂ ತಾನು ಮದುವೆ ಆಗೋ ಹುಡುಗಿನ ಯಾರು ತಾನೇ ಬಿಟ್ಕೊಡ್ತಾರೆ ಹೇಳಿ? ಅಷ್ಟಲ್ಲದೆ ದೇವಸ್ಥಾನದಲ್ಲಿ ನಾವೆಷ್ಟು ಖುಷಿಯಾಗಿದ್ವೋ ಅವರು ಅಷ್ಟೇ ಖುಷಿಯಾಗಿದ್ದರು. ಅಮ್ಮು, ಅದಿತಿ, ವೇದಾಂತ್ ಜೊತೆ ನಾರ್ಮಲ್ ಆಗೇ ಇದ್ದರು. ಯಾರು ಹಾಗಿರ್ತಾರೆ ಹೇಳಿ? ಹೌದು, ನೀವು ಹೇಳ್ತಿರೋದು ಕರೆಕ್ಟ್. ನಮಗೆ ಒಳ್ಳೇದು ಮಾಡ್ತಿರೋ ಈ ಕಲಿಯುಗದ ಪುಣ್ಯಾತ್ಮನಿಗೆ ಕೆಟ್ಟದಾಗಬಾರ್ದು ಅನ್ನೋದೇ ತಾನೇ ನಿಮ್ಮ ಕನಸನ್ನು. ಹೌದು. ಟೆನ್ಷನ್ ಮಾಡ್ಕೊಳ್ಬೇಡಿ. ಅಂತ ಒಬ್ಬ ಒಳ್ಳೆ ಮನುಷ್ಯನಿಗೆ ನಾವೇ ಒಂದು ಒಳ್ಳೆ ಹುಡುಕಿ ನಾವೇ ಮದುವೆ ಮಾಡೋಣ. ಆರ್ತಿ, ಆರ್ತಿ, ಅಮ್ಮ ಕರೀತಿದ್ದಾರೆ, ನಾನು ನಿಮಗೆ ಆಮೇಲೆ ಕಾಲ್ ಮಾಡ್ತೀನಿ. ಒಳ್ಳೆ ಗೋಳ್ ಐತಲ್ರಿ ನಿಮ್ದು. ಮದುವೆಗಿಂತ ಮುಂಚೆ ಅಮ್ಮ ಕರಿತಾ ಇದ್ದಾರೆ, ಮದುವೆ ಆದ್ಮೇಲೆ ಅತ್ತೆ ಕರಿತಾ ಇದ್ದಾರೆ. ಯಾವಾಗಲೂ ಓಡ್ತಾನೆ ಇರಿ. ನಮ್ಮ ಕೈಗೆ ಮಾತ್ರ ಸಿಗಾಕೋಬೇಡಿ. ನಾನು ಆಮೇಲೆ ಕಾಲ್ ಮಾಡ್ತೀನಿ ಅನ್ನಲ್ಲ. ಅಪ್ಪ ಬಚ್ಚಂಗಿ, ಮುಂದೆ ಎಲ್ಲ ಒಳ್ಳೇದಾಗೋ ಹಾಗೆ ಮಾಡಪ್ಪ. ನಾನು ಈ ಶುಂಠಿ ಶಂಕನ್ ಕಂಪ್ನಿಗೆ ಮತ್ತೆ ಜಾಯ್ನ್ ಆಗೋಕ್ಕೆ 2 ಕಾರಣ ಇದೆ. ಒಂದು, ಅಕ್ಕ ಮತ್ತು ವಿಕ್ಕಿ ಮದುವೆ ವಿಚಾರ. ಅಕ್ಕಂಗಂತೂ ಓಡೋಗಿ ಮದುವೆ ಆಗೋಕ್ಕೆ ಇಷ್ಟ ಇಲ್ಲ.
ಎಲ್ಲರನ್ನೂ ಒಪ್ಪಿಸಿ ಮದುವೆ ಮಾಡೋಕ್ಕೆ ತುಂಬಾ ಚರ್ಚೆ ಮಾಡಬೇಕು. ಅದಕ್ಕೆ ಈಸಿಯಾಗಲಿ ಅಂತ ಸೇರಿಕೊಂಡೆ. ಎರಡನೇದು ಅಪ್ಪಂಗೆ ಇನ್ನೂ ಲೋನ್ ಆಗಿಲ್ಲ. ಫಿಕ್ಕಿ ಜೊತೆ ಮದುವೆಗಾದ್ರೂ ದುಡ್ಡು ಬೇಕೇ ಬೇಕು. ಸೊ ಅದಕ್ಕೆ ನಾನು ದುಡ್ಡು ಹೆಲ್ಪ್ ಮಾಡಬೇಕು ಅಂತ. ನೀನು ಭಕ್ತೆ ಕೋರಿಕೆನ ಈಡೇರ್ಸಪ್ಪ. ನೈವೇದ್ಯಕ್ಕೆ ಬೇರೆ ಏನೂ ಸಿಗಲಿಲ್ಲ, ಅದಕ್ಕೆ ಪಂಚಕಜ್ಜಾಯ ತಂದಿದ್ದೀನಿ. ಇದನ್ನೇ ಅಡ್ಜಸ್ಟ್ ಮಾಡ್ಕೊ ಆಯಿತಾ? ಆರ್ತಿಕ, ನಂಗೆ ಯಾಕೋ ಲೈಟಾಗಿ ತಲೆನೋವು ಆಗ್ತದೆ. ಒಂದು ಸ್ಟ್ರಾಂಗ್ ಕಾಫಿ ಮಾಡಿಕೊಡ್ತೀಯಾ? ನಂಗೊಂದು ಇಂಪಾರ್ಟೆಂಟ್ ಕಾಲ್ ಇದೆ, ಮಾತಾಡ್ಕೊಂಡು ಬರ್ತೀನಿ. ಹೌದಾ, ಮಾಡಿಕೊಡ್ತೀನಿ ಇರು. ಓ, ನೀವೇನಾ ಹೊಸದಾಗಿ ಅಪಾಯಿಂಟ್ ಆಗಿರೋರು? ನಾನೇ ಮಾತಾಡ್ಸೋಣ ಅಂತಿದ್ದೆ. ನೈಸ್ ಟು ಮೀಟ್ ಯು ಆಲ್. ಮೇಡಮ್, ನಾವು ಜಾಯ್ನ್ ಆಗೋದಕ್ಕೆ ಕಾರಣ ನೀವೇ ಅಂತ ಗೊತ್ತಾಯಿತು. ಹೌದು ಮೇಡಮ್, ಇಷ್ಟು ದೊಡ್ಡ ಕಂಪ್ನಿಯಲ್ಲಿ ಕೆಲಸ ಮಾಡಬೇಕು ಅನ್ನೋ ನನ್ನ ಕನಸನ್ನ ನನಸು ಮಾಡಿದ್ದು ನೀವೇ ಮೇಡಮ್. ಥ್ಯಾಂಕ್ ಯು ಮೇಡಮ್. ಇದ್ರಲ್ಲಿ ನಂದೇನಿದೆ? ಇಲ್ಲಿ ಬಾಸ್ ಮೆಂಟಾಲಿಟಿ ಚೇಂಜ್ ಮಾಡಿದವರು ನೀವೇ ಅಂತ ಕಾಂತ ಅವ್ರು ಹೇಳಿದ್ರು. ಕಾಂತ ನಮಗೆ ಆಲ್ರೆಡಿ ಬಿಲ್ಡಪ್ ಎಲ್ಲ ಕೊಟ್ಟಿದ್ದಾನ? ಇರಲಿ. ನಾವು ಅಂದರೆ ಏನು ತಮಾಷೆನಾ? ಆದರೆ ಇಲ್ಲಿ ಚೇಂಜ್ ಮಾಡೋದು ಇನ್ನೂ ಬೇಕಾದಷ್ಟಿದೆ. ಹೌದು ಮೇಡಮ್, ಕೆಲವೊಂದು ನಾನು ನೋಟಿಸ್ ಮಾಡಿದ್ದೀನಿ. ಪರವಾಗಿಲ್ವೇ, ಇವಳು ನನಗಿಂತ ಸ್ಪೀಡಾಗಿದ್ದಾಳೆ. ಮೇಡಮ್, ನಿಮಗೆ ನಮ್ಮಿಂದ ಏನಾದರೂ ಹೆಲ್ಪ್ ಬೇಕಾದರೆ ಹೇಳಿ. ಆ ಥರ ಏನಾದರೂ ಇದ್ದರೆ ಖಂಡಿತ ಹೇಳ್ತೀನಿ.